ಡಿಕೆಶಿ ಅಸಮರ್ಥ ಮುಖ್ಯಮಂತ್ರಿ ಅನ್ನೋದು ಗ್ಯಾರಂಟಿ ಅಂತ ಹೇಳಿ ಟ್ವೀಟ್ ಮೂಲಕ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಎಸ್, ಡಿಕೆಶಿ ಅಸಮರ್ಥ ಮುಖ್ಯಮಂತ್ರಿ ಅನ್ನೋದು ಗ್ಯಾರಂಟಿ ಅಂತೇಳಿ ಹೇಳಿದ್ದಾರೆ. ಯಾರು? ಟ್ವೀಟ್ ಮೂಲಕ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು, ಕೌಂಟರ್ ಕೊಟ್ಟಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಅಸಮರ್ಥ ಸಿಎಂ ಅಂತೇಳಿ ಹೇಳಿದ್ದಾರೆ. ಸಿಎಂ ಆಗಿ 1 ತಿಂಗಳು ಕಳೆದ್ರು ಸಂಪುಟ ವಿಸ್ತರಣೆಗೆ ಭಯ ಪಡ್ತಾ ಇದ್ದಾರೆ. ಸಂಪೂರ್ಣ ವಿಸ್ತರಿಸಲು ಭಯ ಪಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಕೈ ಹಾಕಿದ್ರೆ ಬಂಡಾಯ ಏಳುವ ಭೀತಿ, ಅಂದರೆ ಸ್ವಪಕ್ಷದಲ್ಲಿ ಬಂಡಾಯ ಹೇಳ್ತಾರೆ ಅಂತ ಹೇಳಿ ಇವರು ಸಂಪೂರ್ಣ ವಿಸ್ತರಣೆ ಮಾಡ್ತಾ ಇಲ್ಲ. ನಿಮ್ಮ ಪುಕ್ಕಲುತನಕ್ಕೆ ರಾಜ್ಯದ ಜನತೆ ಬಲಿಯಾಗ್ತಾ ಇದ್ದಾರೆ. ಬಲಿ ಆಗಬೇಕಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಸ್ವಾರ್ಥದ ಚಿಂತನೆ, ಹೆದರಿಕೆ ಬಿಟ್ಟು ಸಂಪುಟ ವಿಸ್ತರಿಸಿ. ಮೊದಲು ಖಾಲಿ ಇರುವ ಇಲಾಖೆಗಳಿಗೆ ಸಚಿವರನ್ನ ನೇಮಿಸಿ. ಟ್ವೀಟ್ ಮೂಲಕ ಸಿಎಂ ಡಿಕೆಶಿಗೆ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎಸ್ ವೀಕ್ಷಕರೇ, ಆರ್ ಅಶೋಕ್ ಅವರು ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು. ಏನಂತ ಮಾಡಿದ್ದಾರೆ ಅವರು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ. ನೀವು ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ವಿಸ್ತರಣೆ ಮಾಡ್ತಾ ಇಲ್ಲ, ನೀವು ಭಯ ಇದೆ ನಿಮಗೆ. ಸಂಪೂರ್ಣ ವಿಸ್ತರಣೆ ಏನಾದರೂ ಮಾಡಿದ್ರೆ ಬಂಡಾಯ ಎದ್ದು ಬಿಡ್ತಾರೆ ನಿಮ್ಮ ನಾಯಕರು ಅನ್ನೋ ಭಯ ಇದೆ ನಿಮಗೆ. ಸೊ ಆ ಕಾರಣಕ್ಕೆ ನೀವು ಮಾಡ್ತಾ ಇಲ್ಲ. ನೀವು ವಿಸ್ತರಣೆ ಮಾಡದಿದ್ದಕ್ಕೆ ಈಗೇನು ಖಾಲಿ ಇದ್ದಾವೆ ಸಚಿವ ಸ್ಥಾನದವು, ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ಆ ಟ್ವೀಟಲ್ಲಿ. ಕೃಷಿ ಇಲಾಖೆಗಳಲ್ಲಿ ಖಾಲಿ ಇರೋದಕ್ಕೆ, ಅಂದರೆ ಕೃಷಿ ಇಲಾಖೆ ಏನು ಸಚಿವ ಸ್ಥಾನ ಖಾಲಿ ಇರೋದಕ್ಕೆ, ಅದಕ್ಕೆ ಪೂರ್ಣಾವಧಿ ಸಚಿವರು ಇಲ್ಲದೆ ಇರೋದಕ್ಕೆ, ಅದಕ್ಕೆ ಏನು ಬೆಳೆದಿರ್ತಕ್ಕಂಥ ಈರುಳ್ಳಿ ಆಗಿರ್ಬೋದು, ತರಕಾರಿಯ ಬೆಳೆಗಳಿಗೆ ಸಮರ್ಥ ಬೆಲೆ ಸಿಗ್ತಾ ಇಲ್ಲ. ಈರುಳ್ಳಿಗೆ 150 ರೂಪಾಯಿಗೆ ಕ್ಯಾನ್ ಹೋಗ್ತಾ ಇದೆ. ಸೊ ರೈತರು ಕಷ್ಟಪಡ್ತಾ ಇದ್ದಾರೆ, ಅದಕ್ಕೊಂದು ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಸಿಎಂ ಆಗಿ 1 ತಿಂಗಳು ಕಳೆದ್ರು ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ, ಸಂಪೂರ್ಣ ವಿಸ್ತರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಆರ್ ಅಶೋಕ್ ಅವರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.